ಎಲ್ಲರಿಗೂ ನಮಸ್ಕಾರ. ಜ್ಞಾನ ದೀವಿಗೆ ಕಡೆಗೆ ಸಾಗುತ್ತಿರುವ ನಲಿಕಲಿ ಮಕ್ಕಳು, ಶಿಕ್ಷಕಿ ಶ್ರೀಮತಿ ಶೋಭಾ ಸಿ ಪಾಟೀಲ್, ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ ಸಖಿ ವಲಯ, ಥರ್ಡ್ ಸ್ಟ್ಯಾಂಡರ್ಡ್ ಬ್ರಿಡ್ಜ್ ಕೋರ್ಸ್, ಮೈ ಹೌಸ್, worksheet number 5. Hi, good morning children. Today we get to know the worksheet number 5, my house activity. And how many rooms in our house? All of you listen carefully. Those are living room, bedroom, kitchen room and bathroom. These are the rooms of house. And first ಮಕ್ಕಳೇ, ನಮ್ಮ ಒಂದು ಮನೆಯಲ್ಲಿ ಯಾವ ರೂಮುಗಳು ಬರ್ತಾವಂತ ಕೇಳಿದ್ರಲ್ಲ ಮಕ್ಕಳೇ. ಯಾವ್ಯಾವ ಬರ್ತಾವ? ಲಿವಿಂಗ್ ರೂಮ್, ಬೆಡ್ರೂಮ್, ಕಿಚನ್ ರೂಮ್, ಬಾತ್ರೂಮ್. ಫಸ್ಟ್ ಐ ಆಮ್ ಟೆಲ್ಲಿಂಗ್ ಅಬೌಟ್ ಲಿವಿಂಗ್ ರೂಮ್. ಲಿವಿಂಗ್ ರೂಮ್ನಲ್ಲಿ, ಲಿವಿಂಗ್ ರೂಮ್ ಅಂದರೆ ಎಲ್ಲರೂ ಕುಳಿತುಕೊಳ್ಳುವ ಒಂದು ಸ್ಥಳ ಲಿವಿಂಗ್ ರೂಮ್. ಆ ಲಿವಿಂಗ್ ರೂಮ್ನಲ್ಲಿ ಯಾವ ವಸ್ತುಗಳನ್ನು ನೋಡುತ್ತೇವೆ ಮಕ್ಕಳೇ? ನೋಡೋಣ ಮಕ್ಕಳೇ. ಆರ್ಮ್ ಚೇರ್, ಸೋಫಾ, ಟಿಫೈ, ಫ್ಯಾನ್, ಕ್ಲಾಕ್, ಟೆಲಿವಿಷನ್, curtains and calendar. These are the things of living room. Next, I am telling about the bedroom. ಬೆಡ್ರೂಮ್ ಅಂದರೆ ಮಕ್ಕಳೇ ಮಲಗುವ ಒಂದು ಸ್ಥಳ. ಈ ಬೆಡ್ರೂಮ್ದಲ್ಲಿ ಯಾವ ವಸ್ತುಗಳನ್ನು ನೋಡುತ್ತೇವೆ ನೋಡೋಣ ಮಕ್ಕಳೇ. ಬೆಡ್, ಪಿಲ್ಲೋ, ಮಿರರ್, ವಾರ್ಡ್ರೋಬ್, ಚೇರ್, table and broom. These are the things of the bedroom. And next I am telling about the kitchen room. ಕಿಚನ್ ರೂಮ್ ಅಂದರೆ ಅಡುಗೆ ಮಾಡುವ ಒಂದು ಕೋಣೆ ಮಕ್ಕಳೇ. ಈ ಒಂದು ಕಿಚನ್ ಅಡುಗೆ ಮಾಡುವ ಕೋಣೆಯಲ್ಲಿ ಯಾವ ವಸ್ತುಗಳನ್ನು ನೋಡುತ್ತೇವೆ ಮಕ್ಕಳು ನೋಡೋಣ. ಕುಕ್ಕರ್, ಗ್ಯಾಸ್ ಸ್ಟೋವ್, ಗ್ಯಾಸ್ ಸಿಲಿಂಡರ್, ಫ್ರಿಜ್, ಮಿಕ್ಸರ್ ಗ್ರೈಂಡರ್, ವಾಟರ್ ಫಿಲ್ಟರ್, ಜಗ್, ಪ್ಲೇಟ್ಸ್ and glasses. These are the things of the kitchen room. Next, I am telling about the last one, ಬಾತ್ರೂಮ್ ಅಂದರೆ ಏನು ಮಕ್ಕಳು? ನಿಮ್ಮ ಕನ್ನಡದಲ್ಲಿ ಗೊತ್ತು. ಬಾತ್ರೂಮಿಗೆ ನಾವು ಯಾವ ಕೋಣೆ ಅಂತ ಕರಿತೀವಿ? ಸ್ನಾನದ ಕೋಣೆ ಅಂತ ಕರಿತೀವಿ ಮಕ್ಕಳೇ. ಆ ಸ್ನಾನದ ಕೋಣೆಯಲ್ಲಿ ಯಾವ ವಸ್ತುಗಳನ್ನು ನೋಡ್ತೇವೆ ನೋಡೋಣ ಮಕ್ಕಳೇ. ಟವೆಲ್, ಸೋಪ್, ಶವರ್, ಟಾಯ್ಲೆಟ್, ಟ್ಯಾಪ್, ವಾಷಿಂಗ್ ಮಷೀನ್, ಮಿರರ್, ಬಕೆಟ್ and mug. These are the things of the bathroom. Okay children, okay, I hope all of you understood this my house activity. This is my house activity. Okay children, thank you. Okay, bye.